ಹಾಯ್ ನಮಸ್ಕಾರ ಎಲ್ರಿಗೂ ಕೂಡ ಶಬೀರ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಗೈಸ್. ಸೊ ನಾ ಒಂದಿಷ್ಟ ದಿನ ಚಲೋತ್ತಾಗಿ ಡ್ಯೂಟಿ ಮಾಡ್ಬೇಕಪ್ಪ ಅಂತಂದ್ರ ಇನ್ನ ಹೋಗಾಕತ್ತಿ ಒಂದ್ ತಿಂಗಳಾಗಿಲ್ಲ. ಒಂದ್ಸಲ ಇವತ್ತ ಮಳಿ ಇಲ್ಲ ತಣ್ಣಿಲ್ಲ ಆದ್ರೂ ಒಂದ್ ಜಾಕೆಟ್ ಹಾಕೊಂಡ್ ಮಾಡೀನಿ. ಯಾಕಪ್ಪ ಅಂತಂದ್ರೆ ಇನ್ನೊಂದ್ ಸ್ವಲ್ಪ ಕೈ ಕೊಡ್ಬಾರ್ದು ಅಂತ ಹೇಳಿ ಹೋಗ್ಬಿಟ್ರಿ. ನನ್ನ ಆರೋಗ್ಯನಾರ ಯಾಕೆ ಹಾಳಾಗಿ ಹೋಗಲಕ್ಕ. ಒಂದ್ ಖುಷಿ ವಿಚಾರ ಏನಪ್ಪಾ ಅಂತಂದ್ರ ನಿನ್ನೆ ನಮ್ ಫ್ರೆಂಡ್ ಅಂತಂದ್ರ ನನ್ ಕ್ಲೋಸ್ ಫ್ರೆಂಡ್ ಹೈಸ್ಕೂಲ್ ಇಂದ ಫ್ರೆಂಡ್ ಆಗಿರುವಂತ ಅತಿ ನಿಯರೆಸ್ಟ್ ಇರುವಂತ ಕ್ಲೋಸ್ ಫ್ರೆಂಡ್ ಗೆ ನಿನ್ನೆ ಜಾಬ್ ಆಗೈತ್ರಿ. ಅದು ಎಲ್ಲಿಪ್ಪಾ ಅಂತಂದ್ರ ಪುಣೆ ಒಳಗ ಒಂದ್ ಕಂಪ್ನಿ ಒಳಗ ಆಗೈತಂತ. ಆ ಒಂದ್ ವರ್ಷಕ್ಕೆ 2,25,000 ರೂಪಾಯಿ ಪ್ಯಾಕೇಜ್ ಅಂತ. ಅಂತಂದ್ರ ಸದ್ಯ ಪ್ರೆಷರ್ ರೀ. ಹಂಗ್ ನೋಡಿದ್ರ ಬಾರಿ ಬೆಸ್ಟ್ ಒಳ್ಳೇದು. ಹೋಗ್ಯಾರಿ ನಮ್ ಫ್ರೆಂಡ್ಸ್ ಎಲ್ಲಾ ಬಾಳ ದೂರ ದೂರ ಹೋಗ್ಯಾರ. ಎಷ್ಟೋ ಜನ ಪುಣೆಕ್ ಹೋಗ್ಯಾರ, ಎಷ್ಟೋ ಜನ ಆರ್ಮಿ ಮಾಡ್ಕೊಂಡ್ ಬಾರ್ಡ್ರಿಗೆ ಹೋಗ್ಯಾರ, ಇನ್ನ ಎಷ್ಟೋ ಜನ ಇಲ್ಲೇ ಬೆಂಗಳೂರು, ಬೆಳಗಾವಿ, ಧಾರವಾಡ, ಮಂಗಳೂರು ಎಲ್ಲಾ ಕಡೆ ಇನ್ನ ಕಲಿಯಾಕ್ ಹೋಗ್ಯಾರ. ಎಲ್ಲಾರು ದೂರ ದೂರ ಹೋಗ್ಯಾರಿ. ಕರೆ ಹೇಳ್ಬೇಕಂತಂದ್ರ ಸಣ್ಣಾಗಿದ್ದಾಗ ಬಾಳ ವಯಸ್ಸಿದ್ದೆ. ಬಟ್ ಆದ್ರೆ ಏನ್ ಮಾಡುದು, ಬರ್ತಾ ಇಶ್ಯೂ ಆಗಿ ಸದ್ಯ ಮನೆಯಿಂದ ಒಂದ್ 10-15 ಕಿಲೋಮೀಟರ್ ದೂರ ಅಷ್ಟ ಹೋಗಕ್ ನನ್ ಕೈಲಿ. ಅಷ್ಟೇ ಅಲ್ಲ, ಅದು ಸಂಜೆಗ್ ಮಾತಾಡಿ ಮನೆಗ್ ಬರ್ತೀನಿ. ಹಂಗಾಗ್ಬಿಟ್ಟೈತಿ ನನ್ ಸಿಚುವೇಶನ್. ಹೇಳ್ಬೇಕಪ್ಪ ಅಂತಂದ್ರ ಸದ್ಯ ಈ ಒಂದ್ ಏಜ್ನ್ಯಾಗ ಅಂತ ಪ್ರೆಷರ್ ಇರೋ ಏಜ್ನ್ಯಾಗ ನಮ್ ಫ್ರೆಂಡ್ಸ್ ಎಲ್ಲಾರು ಯಾವ ಒಂದ್ ಸ್ಯಾಲ್ರಿ ದುಡಿಯಾಕ್ತಾರಲ್ರಿ, ಅದ್ರ ಅರ್ಧ ಸ್ಯಾಲ್ರಿಗ್ ನಾ ದುಡಿಯಾಕ್ತೀನಿ. ಹಿಂಗಾಗಿ ಬಿಡೈತಿ. ಹೇಳ್ಬೇಕಪ್ಪ ಅಂತಂದ್ರ ಇಷ್ಟೆಲ್ಲ ಸ್ಯಾಲ್ರಿ ದುಡಿಯುವಂತ ನಾಲೆಜ್ ನದಿಲ್ಲ. ಒಂದ್ ಕಡೆ ಐತಿ. ನಾನು ಏನ್ ಮಾಡುದ್ರಿ, ಫ್ಯಾಮಿಲಿ ಸಿಚುವೇಶನ್ ಎಲ್ಲಿಂದ ಅಂತಂದ್ ಎಲ್ಲಿಗಾರ ಹೋಗ್ತಿತ್ತು ಅಂತ ಹೇಳಿ ಮನೆ ಲಾಕ್ನಾಗ ಹೇಳಿದ್ರೆ ಆಗ್ಬಿಟ್ಟೈತಿ. ಏನ್ ಮಾಡುದು, ಒಂಥರ ನೋಡಿದ್ರೆ ಇದು ಬೆಟ್ರ. ಏನಪ್ಪಾ ಅಂತಂದ್ರ ಅದ್ರ ಅರ್ಧ ಇರ್ಲಿ ಇದ್ರು ಇರ್ಲಿ. ನಾ ಇಲ್ಲೇ ನಮ್ ಮನಿಂದ ಬರೀ ಒಂದ್ 10-15 ಕಿಲೋಮೀಟರ್ ಹೋಗಿ ದುಡಿಯಾಕತ್ತ ಹೆಲ್ತ್ ಕೈ ಕೊಡ್ತೈತ್ರಿ. ಅವಾಗ ಹೇಳ್ಬೇಕಪ್ಪ ಅಂತಂದ್ರ ನನ್ ಹೆಲ್ತ್ ಅಷ್ಟೊಂದ್ ಸರಿ ಇಲ್ಲ. ಬರೀ ಹೆಲ್ತ್ ಕೈ ಕೊಡ್ತದ. ಏನಾರ ನಾ ಪುಣೆ, ಬೆಂಗಳೂರು, ಮಂಗಳೂರು ಅಲ್ಲಿ ಇಲ್ಲಿ MNC ಕಂಪ್ನಿ ಒಳಗೆ ಕೆಲಸ ಮಾಡಕ್ ಆಗಿಪ್ಪ ಅಂತಂದ್ರ ಒಂದು ಏನು ಪ್ಯಾಕೇಜ್ ಏನೋ ಚಲೋ ಇರ್ತೈತ್ರಿ, ಪೇಮೆಂಟ್ ಚಲೋ ಕೊಡ್ತಾರ. ಕರೆ ಏನ್ ಮಾಡುದು, ಈ ಮನಿ ಒಂದು ವಾತಾವರಣ ಇರ್ತೈತಂದ್ರೆ ವಾತಾವರಣದಾಗ ಮನಿ ಊಟ ತಿನ್ಕೊಂಡು ಸಣ್ಣಾಗಿದ್ದ ಬೆಳಗಾವ್. ಹೀಗಾಗಿ ಮನಿ ವಾತಾವರಣದ ಆಹಾರ ತಿಂದ್ರ ಸ್ವಲ್ಪ ಆರೋಗ್ಯ ಇರ್ತೀನಿ. ಅಂತದ್ರಾಗ ಈ ಮನಿ ಬಿಟ್ಟು ಏನಾರು ಪ್ಯಾಕೇಜ್ ಇಷ್ಟ ಸ್ಯಾಲ್ರಿ ಎಷ್ಟಾರ ಇರ್ಲಿ, ಆರೋಗ್ಯದ ಸಿಕ್ಕಾಪಟ್ಟೆ ಕೈ ಕೊಡ್ತೈತಿ. ಅದ್ ಯಾರಿಗ್ ಗೊತ್ತಪ್ಪ ಅಂತಂದ್ರೆ ಯಾರು ಮನಿ ಬಿಟ್ಟು ಹೋಗಿ ದುಡಿಯಾಕಾಗಿರ್ಲಿ, ಕಲಿಯಾಕಾಗಿರ್ಲಿ, ಯಾರೇ ಮನಿ ಬಿಟ್ಟು ಹೋಗ್ಯಾರ. ಸೊ ಅವ್ರಿಗೆ ಮಾತ್ರ ಗೊತ್ತಿರ್ತೈತಿ ಅದ್ರ ತ್ರಾಸ ಏನೈತಿಪ್ಪ ಅಂತ. ಯಾಕಪ್ಪ ಅಂತಂದ್ರ ನಾನು ಸಿಕ್ಕಿರ್ಬೇಕಪ್ಪ ಅಂತಂದ್ರ ನಮ್ಮ ಮನಿ ಬಿಟ್ಟು ಹೋಗಿದ್ದೆ. ಹೋಗಿದ್ದೆ ಅದು ಕೂಡ ಹಿಂದೆ ಬಾಳ ದೂರ ಇಟ್ಟಿದ್ರೆ ನಮ್ಮ ಮಗಳ ಕಾಲೇಜ್ ಒಳಗೆ ಕಲಿತು. ಅಲ್ಲಿ ನನ್ ವಾತಾವರಣ ಹೆಂಗಿತ್ಪ ಅಂತಂದ್ರ ನಾ ತೋಟದಾಗ ಕಲ್ತು ತೋಟದಾಗ ಬದುಕಿದವ. ಒಂದಿಟ್ಟು ನೀರಿನ ವಾತಾವರಣ ಗೊತ್ತಿಲ್ಲ, ಒಂದಿಟ್ಟು ಸಿಟಿ ವಾತಾವರಣ ಗೊತ್ತಿಲ್ಲ. ಸಿಟಿಯಾಗಿ ಅಂತ ಸಿಕ್ಕಾಪಟ್ಟೆ ಸ್ಮೆಲ್ ಅದು ಇದು ಸೇರಿ ಸಿಕ್ಕಾಪಟ್ಟೆ ಆರೋಗ್ಯ ಕೈ ಕೊಡಾಕತ್ತಿ. ಅವತ್ತ ಅನ್ಕೊಂಡ್ಬಿಟ್ನೆ ನಾನು, ನಾವು ಇನ್ನೂ ಮನಿ ಬಿಟ್ಟು ದೂರ ಹೋಗಿ ದುಡಿದ್ ಬೇಡ ಅಂತ ಹೇಳಿ. ಹಾಫ್ ರೇಟಿಗೆ ದುಡಿದ್ರೆ ದುಡಿವಲ್ರಿ ಅಂತಂದ್ರೆ ಹಾಫ್ ಪೇಮೆಂಟಿಗೆ ದುಡಿ ಬರೀ ಆರೋಗ್ಯ ಚಲೋ ಇರ್ತೈತಿ ಒಂದ್ ಮಟ್ಟಿಗೆ. ಆದ್ರೆ ಇದು ಯಾರಿಗೆ ಕೆಡ್ತೈತಿ, ಆದ್ರೂ ಒಂದ್ ಸ್ವಲ್ಪ ಚಲೋ ಇರ್ತೈತಿ ಅನ್ಕೊಂಡ. ಬಟ್ ಅದ್ ನನ್ ಭಾಗ್ಯ ಸರಿ ಇಲ್ಲ ಅಂತ ಅನ್ಕೊಂಡ್ ಕಿಸಿಂದ ಮನ್ಯಾಗ ಅನ್ಕೊಂಡ್ರಿ ಇಂತ ಆಗೈತಿ ಸಿಚುವೇಶನ್. ಯಾಕಪ್ಪ ಅಂತಂದ್ರ ನಾವು ದೂರ ಹೋಗಿ ಏನ್ ದುಡಿತೀವಲ್ರಿ, ದೂರ ಹೋಗಿ ದುಡಿದ್ರ ಇಲ್ಲಿ ಕಲಿದಾಗಿರ್ಲಿ ಇದರಿಂದ ನಮ್ಮ ಮನ್ಯಾಗ ಒಂದ್ ಸ್ವಲ್ಪ ಆರೋಗ್ಯನ ತಪ್ಪಿಪ್ಪ ಅಂತಂದ್ರ ಸ್ವಲ್ಪ ಮುಖ ತೊಳ್ಕೊಳಕ್ ಆಗಿರ್ಲಿ, ಸ್ವಲ್ಪ ಬೆಚ್ಚಗ ಆಗೋದ್ರ ಸಲುವಾಗಿ ಸ್ವಲ್ಪ ನೀರನ್ನು ಕಾಯಿಸಿ ಕೊಡೋರು ಯಾರ ಇರ್ತಾರ ಮನ್ಯಾಗ. ಪೇರೆಂಟ್ಸ್ ಆಗ್ಲಿ ಯಾರ ಮನೆ ಒಳಗಡೆ ಸ್ವಲ್ಪ ಆರಾಮ ತಪ್ಪಿಪ್ಪ ಅಂತಂದ್ರ ಸ್ವಲ್ಪ ಆರೈಕೆ ಮಾಡತ್ ಅಂತ ಹೇಳಿ ಇರ್ತಾರ. ಏನೋ ಸಿಟಿ ಒಳಗಡೆ ಇರ್ತೀವಿ ಅಲ್ಲಿ ಜೀವನ ಹೇಳಾಕ ನಂಗೆ ಟೈಮ್ನಾಗ ಆರಾಮ್ ಇಲ್ಲಪ್ಪ ಅಂತಂದ್ರೆ ಯಾರು ಟ್ಯಾಬ್ಲೆಟ್ ತಂದು ಕೊಡೋದ್ರ ಇಲ್ಲ. ಸಮ್ ಟೈಮ್ಸ್ ಹೆಂಗಿರತ್ತಂದ್ರೆ ಹೇಳಿನಲ್ರಿ, ಚಂದಾಗಿ ಬಿಸಿಲಿನ ಕಾಯಿಸಿ ಕೊಡೋರು ಇರಂಗಿಲ್ಲ. ಬಾಳ ಸಿಚುವೇಶನ್ ಡಿಫಿಕಲ್ಟ್ ಆಗಿರ್ತೈತಿ. ಮನೆ ಒಂದು ವಾತಾವರಣ ಹೆಂಗಪ್ಪ ಅಂತಂದ್ರ ನಮ್ ಆರೋಗ್ಯ ಇರೋದ್ ಬೆಸ್ಟ್. ಒಂಥರ ನಾವು ದೂರ ಹೋಗಿದೀವಪ್ಪ ಅಂತಂದ್ರ ಎಲ್ಲಾ ಇದು ಅನಾಥರ ಆದಂಗ ಆಗಿಬಿಡ್ತೈತಿ. ಅದ್ರ ಸಲುವಾಗಿ ಇಲ್ಲಿ ಉಳ್ಕೊಂಡ್ ನೋಡ್ರಿ ಇಷ್ಟ. ಮತ್ತ ನಮ್ ದೋಸ್ತನ್ ಬಗ್ಗೆ ಹೇಳ್ಬೇಕಪ್ಪ ಅಂತಂದ್ರ ನಾನು ಬಾಳ ಹೆಮ್ಮೆ ಅನಿಸ್ತೈತಿ. ದೋಸ್ತಕ್ ಜಾಬ್ ಸಿಕ್ತಂದ್ರ ನಾನು ಸಿಕ್ಕಂಗ ಬಾಳ ಒಳ್ಳೇದು. ಹೇಳಿದ್ರಿ ನಮ್ ದೋಸ್ತ, ನನ್ನ ಇನ್ಫ್ಲೂಯೆನ್ಸ್ ಮೇಲೆ ನೀನು ಕರ್ಕೊತೀನಿ ಸಾಧ್ಯ ಆದಷ್ಟು ನಮ್ಗ. ಇಷ್ಟ ಹೇಳಿದಿಲ್ಲ ನನ್ಗ ಅಷ್ಟು ಸೆನ್ಸ್ ಸಾಕ್ ಬಿಡತ್ತೇನೆ ಇಷ್ಟೇ ನಾ ಹೇಳಕ್ ಇಷ್ಟ ಪಡೋದು. ದೋಸ್ತಕ್ ಜಾಬ್ ಸಿಕ್ತಂತ ನನ್ ಜಾಬ್ ಸಿಕ್ಕಂಗ ಯಾವಾಗ್ಲೂ ಅನ್ಕೊಂತಿದ್ದೆ. ಬೆಸ್ಟ್ ಫ್ರೆಂಡ್ ಪಾ ಅಂತಂದ್ರ ಅವ್ನ ಹೆಸರು ಸುದೀಪ್ ಅಂತ ಹೇಳಿ. ಅವ್ನ್ ನೋಡಿದ್ರ ಬಾಳ ಖುಷಿ. ಇಷ್ಟೇ, ಎಲ್ಲಾರು ಇರು ದೋಸ್ತ, ಖುಷಿಯಾಗಿರು. ನಾವು ಅವಾಗ ಒಂದು ದಿನಕ್ಕೆ 10 ಸಲ ಫೋನ್ ಹಚ್ಚಿ ಮಾತಾಡ್ತಿದೀವಿ ನಾವು 10th ಇದ್ದಾಗ, PUC ಇದ್ದಾಗ. ಜೊತೆಗೂ ಹೋಗಿ ಬೇರೆ ಸಿಟಿಗೆ ಹೋಗಿ ಅಡ್ಮಿಷನ್ ಮಾಡಿ ಕಾಲೇಜ್ ಕಲ್ತಿದ್ವಿ. ಅಂತವ್ರು ನಾವ್ ಇವಾಗ ತಿಂಗಳಿಗೊಂದು ಭೇಟಿ ಆಗೋದು ಬಾಳ ಕಠಿಣ ಆಗಿರ್ತೈತಿ.
ಹಿಂಗಾರಿ ದೋಸ್ತರ ದೂರ ಮಾಡಿ ಬಿಡ್ತೈತಿ ಫ್ಯಾಮಿಲಿ ಸಿಚುವೇಶನ್ ಅನ್ನೋದು. ಸದ್ಯ ಅವ ಅಲ್ಲಿ ಇರ್ತಾನ ಪುಣ್ಯದೊಳಗಡೆ, ನಾ ಇಲ್ಲಿ ಇರ್ತೀನಿ. ನಾ ಮನೆಯಿಂದ ಒಂದ್ 10 ಕಿಲೋಮೀಟರ್ ಒಳಗಡೆ ಹೋಗ್ಯಾರಿ, ದೂರ ಹೋಗ್ಯಾರ ಫ್ರೆಂಡ್ಸ್. ಸೊ ಒಟ್ಟ ಎಲ್ಲಾರ ಇಲ್ಲಿ ಫ್ರೆಂಡ್ಸ್ ನಾವು ಖುಷಿಯಾಗಿದ್ರೆ ಸಾಕ. ನಾನು ವರ್ಷದಾಗ ಒಂದ್ ಭೇಟಿ ಆದ್ರೂ ಪರವಾಗಿಲ್ಲ, ತಿಂಗಳಿಗೆ ಒಂದ್ ಭೇಟಿ ಆಗಿದ್ರು ಅಷ್ಟೊಂದು ಆರಾಮ್ ಇದ್ರೆ ಸಾಕ್ರಿ ಜೀವನ. ನಮ್ಮ ಒಂದಿನ ನಮ್ಗೆ ಚೇಂಜ್ ಆಗೈತೆ ಅನ್ನೋದು ನಮ್ಗೆ ಇದು ಹೊರತು ಇಷ್ಟಲ್ಲಿ ಬರ್ತಿದ್ ಹುಡುಗರಾದಂತವ್ರು ಲೈಫ್ ಒಳಗಡೆ ಸ್ಟ್ರಗಲ್ ಮಾಡಬೇಕಾಗ್ತೈತಿ. ಯಾಕಂದ್ರೆ ನಾವು ಏನಾದ್ರು ನಮ್ ಲೈಫ್ ಸ್ಟ್ರಗಲ್ ಮಾಡ್ಲಿಲ್ಲ, ಏನೇ ತೊಂದ್ರೆ ಬಂದ್ರು ನಾನು ಒಂದು ಜೀವನದ ಪ್ರಯತ್ನ ಬಿಟ್ಬಿಟ್ಟಿವಪ್ಪ ಅಂತಂದ್ರ ನಾವ್ ಅಷ್ಟ ಅಲ್ಲ, ಈ ನಮ್ಮ ಮನೆತನ ಏನಿರ್ತಂತಂದ್ರೆ ಸಂಪೂರ್ಣ ಮನೆತನೇ ಹಿಂದ್ ಹೋಗ್ಬಿಡ್ತೈತಿ. ಹುಡುಗಿರ್ತಾರ ಅಲ್ರಿ ಜೀವನ ನಮ್ದು. ಯಾಕಪ್ಪ ಅಂತಂದ್ರ ಏನೋ ಮದುವೆ ಆಗಿತನ ಕಲ್ತಷ್ಟು ಕಲ್ತ್ರು ಹೋಗಿ ಒಂದು ಸೆಟ್ಲ್ ಆದ್ರು, ಸಂಜೆ ತನಕ ಅಡಿಗೆ ಮಾಡಿ ಅವ್ರಿಗೂ ಕೆಲಸ ಇರ್ತವ್ರು ಇಲ್ಲ ಅಂತಲ್ಲ. ಬಟ್ ಅದ್ರ ಒಂದ್ ಕೆಲ್ಸ ಮುಂದೊಯ್ಬೇಕಪ್ಪ ಅಂತಂದ್ರ ಗಂಡ್ ಹುಡುಗ ಪಾತ್ರ ಬಾಳ ಇರ್ತೈತಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಗಿಂಬೈಲ್ ಇಲ್ಲ, ಹಿಂಗಾಗಿ ಕೈಯಿಂದ ಮೊಬೈಲ್ ಹಿಡಿದು ಅಲ್ಲಿಂದ ವಿಡಿಯೋ ಮಾಡ್ಕೊಂಡ್ ಬಂದ್ ಕೈ ನೋವಾಗಿಬಿಡ್ತಿ. ಸೊ ಅದ್ರ ಸಲುವಾಗಿ ಸೊ ಹಿಂಗ್ರಿ ಏನ ಇವಾಗ ನಮ್ ಫ್ರೆಂಡ್ಸ್ ಎಲ್ಲ ಹೋಗ್ಯಾರಲ್ರಿ ಜಾಬಿಗೆ ಅಂತೇಳಿ 2.5 ಲಕ್ಷ 3 ಲಕ್ಷ ತನಕನೂ ಹೋಗ್ಯಾರ, ಇಲ್ಲಂತಲ್ಲ. ಬಟ್ ಈ ಏನ್ 2.5 ರಿಂದ 3 ಲಕ್ಷ ರೂಪಾಯಿ ಪೇಮೆಂಟ್ ಏನ್ ಇರ್ತೈತಲ್ರಿ, ಸೊ ಇದು ಸಹಿತ ಹಂಗ ನೋಡಿದ್ರೆ ಏನೂ ಅಲ್ಲ. ಯಾಕಪ್ಪ ಅಂತಂದ್ರ ಅಂತ ಸಿಟಿ ಒಳಗಡೆ ಇರು ಖರ್ಚ ಎಲ್ಲ ಖರ್ಚು ತೆಗೆದು ಉಳಿಬೇಕಪ್ಪ ಅಂತಂದ್ರ ಮಿನಿಮಮ್ ಉಳಿಸ್ಬೋದು. ಬಟ್ ಆದ್ರ ಎಷ್ಟಪ್ಪ ಅಂತಂದ್ರ ನಾ ಎಷ್ಟು ಸದ್ಯಕ್ಕೆ ದುಡಿತೀನಲ್ರಿ, ಸೊ ಖರ್ಚು ತೆಗೆದು ಅವ್ರಷ್ಟು ಉಳ್ಕೋಬಹುದು. ಅಂತಂದ್ರೆ ಎಕ್ಸ್ಟ್ರಾರ್ಡಿನರಿ ಖರ್ಚಿಗೆ ಆಗುವಷ್ಟು ಕೊಟ್ಟಿರ್ತಾರ ಅವ್ರಿಗೆ. ಬಟ್ ಆದ್ರೆ ನಾ ಎಷ್ಟು ದುಡ್ಡಿಗೆ ಇಲ್ಲಿ ದುಡಿತೀನಲ್ರಿ ಅಷ್ಟು ಅವ್ರ ಖರ್ಚು ತೆಗೆದು ಉಳ್ಕೊಂತಾರ. ನಾನು ಬಂದಂತ ದುಡ್ಡು ಒಳಗಡೆ ಅದನ್ನ ಖರ್ಚು ತೆಗೆದು ಉಳ್ಕೋಬೇಕಪ್ಪ ಅಂತಂದ್ರ ಇನ್ನ ಕಡಿಮೆ ಆಗತ್ತ. ಸೊ ಹಿಂಗ್ರಿ ಹಂಗ್ ನೋಡಿದ್ರೆ ಬೆಟ್ರ್, ನಮ್ ಲೈಫಿಗೆಲ್ಲ ಕನ್ಸಿಡರ್ ಮಾಡಿದ್ರೆ ಬೆಟ್ರ್. ಸೊ ನಮ್ದು ಏನೂ ಅಲ್ಲ ಇದು, ಹಿಂಗ್ ಹೋಗಾಕತಿ ಚಲೋ ರೀ ಹಂಗ್ ನೋಡಿದ್ರ. ಬಟ್ ಅವಕ್ಕೆ ಹೆಂಗಪ್ಪ ಅಂತಂದ್ರ ಈ MNC ಕಂಪ್ನಿ ಒಳಗಡೆ ಎಲ್ಲಾ ಕೆಲ್ಸಕ್ಕೆ ಹೋಗಾರಲ್ರಿ, ಸೊ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಜಾಸ್ತಿ ಕೌಂಟ್ ಆಕೈತಿ ನಮ್ಗಿಂತ. ನಾವ್ ಏನ್ ಎಲ್ಲಿ ಎಷ್ಟು ಕೆಲಸ ಮಾಡಿದ್ರು ಅಷ್ಟೇ. ನಾವು ವರ್ಷಕ್ಕೆ 1,000 2,000 ಇನ್ಕ್ರಿಮೆಂಟ್ ಮಾಡ್ತಾರ. ಸೊ ಈ MNC ಕಂಪ್ನಿ ಒಳಗಡೆ ಎಲ್ಲಾ ಕೆಲ್ಸಕ್ಕೆ ಹೋದ್ರ ಕಂಪ್ನಿ ಚೇಂಜ್ ಮಾಡ್ರ 3,000 4,000 5,000 ಎಷ್ಟು ಅವ್ರ ಒಂದು ಎಕ್ಸ್ಪೀರಿಯನ್ಸ್ ಆಧಾರದ ಮೇಲೆ ಸ್ಯಾಲ್ರಿ ಜಾಸ್ತಿ ಮಾಡ್ತಾರ. ಸೊ ಹಿಂಗಾಗಿ ಹಂಗ ನೋಡ್ರಿ MNC ಕಂಪ್ನಿಗಳು ಬೆಟ್ರ. ಸೊ ಇನ್ನೊಂದ್ ತರ ನೋಡಿದ್ರ ನಾವ್ ಯಾವ್ದು ಮಾಡಿದ್ರು ಸಹಿತ ಜಾಬ ಬೆಟ್ರ್ ಅಲ್ಲ. ಯಾಕಪ್ಪ ಅಂತಂದ್ರ ಏನೇ ಮಾಡಿದ್ರು ಜೀವನದಾಗ ಒಂದ್ ಫಿಕ್ಸ್ ಅಮೌಂಟಿಗಾಗಿ ಜೀವನ ಪರ್ಯಂತ ಜೀವನ ಒತ್ತಿ ಇಟ್ಟು ದುಡಿದಾಕೈತಿ. ಸೊ ಹಿಂಗಿರ್ತೈತ್ರಿ ಜೀವನ. ಸೊ ಈ ಜೀವನದಾಗ ಅಲ್ಲ ಏನು ಜಾಬ ಬೆಟ್ರ್ ಅಲ್ಲ ಅಂತೇಳಿ ಯಾಕೆ ಹೇಳಾಕ್ತೀನಿಪ್ಪ ಅಂತಂದ್ರ, ಹೆಂಗಾಗತ್ತಪ್ಪ ಅಂತಂದ್ರ ಈ ಜಾಬ್ ಮಾಡುವಂತ ಕೆಲಸ ನಾವು ಏನಾದ್ರು ಒಂದ್ ಸ್ವಂತ ಬಿಸ್ನೆಸ್ ಮಾಡಿದ್ವಿಪ್ಪ ಅಂತಂದ್ರ ಅದಕ್ಕೆ ಲಿಮಿಟೇಷನ್ಸ್ ಇಲ್ಲ. ಲಾಸ್ ಆತಂದ್ರ ಸಿಕ್ಕಾಪಟ್ಟೆ ಲಾಸ್ ಆಗತ್ತೆ, ಇಲ್ಲ ಅಂತಲ್ಲ. ಸೊ ಏನೋ ನಮ್ ಜಾಬ್ ನಮ್ ಕೈ ಹಿಡಿತಿಪ್ಪ ಅಂತಂದ್ರ ನಮ್ ಸ್ಯಾಲ್ರಿನ ಅಥವಾ ನಮಗ್ ಬರುವಂತ ಒಂದು ಅಮೌಂಟ್ ಗಳಿಸೋದಕ್ಕೆ ಜಗತ್ನಾಗ ಯಾರು ನಮ್ಗೆ ಅಡ್ಡಿ ಹಾಕಕ ಸಾಧ್ಯ ಇಲ್ಲ. ಯಾಕಪ್ಪ ಅಂತಂದ್ರ ಅನ್ಲಿಮಿಟೆಡ್ ಆಗಿ ಗಳಿಸ್ಬೋದು. ಲಾಸ್ ಆತಂದ್ರ ಅನ್ಲಿಮಿಟೆಡ್ ಆಗಿ ಲಾಸ್ ಆಗುತ್ತಿಲ್ಲ ಅಂತಲ್ಲ. ನಮ್ಮಲ್ಲಿ ಒಂದು ಬೆಸ್ಟ್ ಸ್ಕಿಲ್ ಇತ್ತಪ್ಪ ಅಂತಂದ್ರ ಬಿಸ್ನೆಸ್ ಈಸ್ ಬೆಟರ್. ಯಾಕಪ್ಪ ಅಂತಂದ್ರ ನೋಡ್ರಿ ಎಷ್ಟು ಬೇಕಾದಷ್ಟು ಗಳಿಸ್ಬಹುದು. ಇವತ್ತು ಏನಾದ್ರ ಒಬ್ಬ ಮುಂದ್ ಹೋಗ್ಯಾನಪ್ಪ ಅಂತಂದ್ರ ಅದ್ ಬಿಸ್ನೆಸ್ ನಿಂದಾನೆ ಅಷ್ಟೇ. ಏನ್ ನಾವ್ ಜಾಬ್ ಗಿಫ್ಟ್ ತಗೋತೀವಲ್ರಿ ಇವತ್ತರ ಆಕ್ಚುಯಲ್ ಮೀನಿಂಗ್ ಏನಪ್ಪಾ ಅಂತಂದ್ರ, ಸೊ ನಾವ್ ಎಲ್ಲಾ ಕಲ್ತಿರ್ತೀವಿ. ಬಟ್ ಆದ್ರ ನಾವು ನಮ್ ಕಡೆ ಸ್ಕಿಲ್ ಇಲ್ಲ, ನಮ್ದಾಗಿರುವಂತ ಒಂದ್ ಏನ್ರಿ ಬಿಸ್ನೆಸ್ ನ ಬಿಲ್ಡ್ ಮಾಡಕ್ ಆಗವಲ್ದು. ಸೊ ನಿಮ್ ಬಿಸ್ನೆಸ್ ಒಳಗಡೆ ನಾನು ದುಡಿತೀನಿ, ನನಗ ನನ್ ಫ್ಯಾಮಿಲಿ ನಡ್ಸಕ್ ದುಡ್ಡು ಕೊಡ್ರಿ ಅಂದಂಗ ಈ ಒಂದ್ ಜಾಬ್ನ ಅರ್ಥ. ಸೊ ಅದ್ರ ಸಲುವಾಗಿ ನಾ ಹೇಳಕ್ ಇಷ್ಟಪಡೋದು ಬಿಸ್ನೆಸ್ ಇಸ್ ಬೆಟರ್ ಅಂತೇಳಿ. ಸೊ ಎನಿವೇ ಟೈಮ್ ಆಯ್ತ್ರಿ ಅಂತಂದ್ರ ಹೋಗುದು. 8:30 ಗಂಟೆಕ ಡ್ಯೂಟಿ ಸ್ಟಾರ್ಟ್ ಆಗತ್ತ. ಸೊ ಇವಾಗ 8 ಗಂಟೆ ಆಗೈತಿ, ಆದಷ್ಟು ಜಲ್ದಿನ ಹೋಗಿ ಸೊ ತಮ್ ಕೊಟ್ಟು ಲಾಗಿನ್ ಮಾಡ್ಕೊಂಡು ಸೊ ಇವತ್ ಡ್ಯೂಟಿಗೆ ಜಾಯ್ನ್ ಆಗಿ ನೋಡೋಣ್ರಿ. ಸಂಜೆಗಳೇ ಟೈಮ್ ಸಿಕ್ಕರೆ ಸಿಗುಣ ಅಂತ. ಅವನವನ್ ಇತ್ತಿತ್ಲಾಗಂತೂ ಬಂದ್ ಕೇಶಿಂದ ಈ ಜಾಬ್ ಡ್ಯೂಟಿ ಸಲುವಾಗಿ ಅವನವನು ಟೈಮ ಸಿಗಲ್ದು ಲಾಗಿಂಗ್ ಮಾಡಕ. ಸೊ ಹಿಂಗಾಗಿ ಸರಿಯಾಗಿ ವಿಡಿಯೋ ಹಾಕಕ್ ಆಗಲ್ದು. ಸೊ ಬಾಯ್ ರೀ, ಸಿಗುಣಂತ ಸಂಜೆಗಳೇ. ಈ ಟೈಮ್ ಶಾರ್ಟೇಜ್ ಐತಿ, ಹೋಗೋಣಂತ. ಬಾಯ್, ಸದ್ಯಕ್ಕೆ ಬಾಯ್. ಸಂಜೆಗಳಿಗೆ ಟೈಮ್ ಸಿಕ್ಕರೆ ವಿಡಿಯೋ ಮಾಡಿ ಈ ವಿಡಿಯೋನ ಕಂಟಿನ್ಯೂ ಮಾಡೋಣ ಅಂತ. ಅಲ್ಲಿವರೆಗೂ ಕೂಡ ನಮಸ್ಕಾರ. ವೇಟ್ ಅಂಡ್ ಸಿ.